ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಪ್ರಖ್ಯಾತ ನಟಿ ಸಪ್ತಮಿ ಗೌಡ ಹೇಳಿಕೆಗೆ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸಿದರು. ನಟಿ ಸಪ್ತಮಿ ಗೌಡ ಯಾವ ಹೇಳಿಕೆಯನ್ನು ನೀಡಿದ್ರು ಎಂಬುವಂತಹದ್ದನ್ನ ನಾನು ಮತ್ತೆ ಮತ್ತೆ ನಿಮ್ಮೆಲ್ಲರಿಗೂ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಶಿವಣ್ಣನವರು ಹೇಳ್ತಾ ಇದ್ದಾರೆ, ಈಗಿನ ಕಾಲದಲ್ಲೂ ಒಂದು ಹೆಣ್ಣಿಗೆ ಗೌರವವನ್ನ ನೀಡಿ ಅಂತ ಕೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವುಗಳು ಇದ್ದೀವಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ ನಟಿ ಸಪ್ತಮಿ ಗೌಡ ಹೇಳಿಕೆಗೆ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಒಂದು ಹೆಣ್ಣಿಗೆ ಗೌರವ ದೊರೆಯುವಂತಹದ್ದು, ನಾವು ಒಂದು ಹೆಣ್ಣಿಗೆ ಗೌರವ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂತಹದ್ದು ಆಕೆಯ ಸೌಂದರ್ಯದ ಆಧಾರದ ಮೇಲೆ ಇರೋದಿಲ್ಲ. ಆಕೆಯ ನಡೆ, ನುಡಿ, ನಡತೆಯ ಆಧಾರದ ಮೇಲೆ ಇರುತ್ತೆ. ಒಂದು ಹೆಣ್ಣನ್ನ ಸಮಾಜದ ಮುಂದೆ ಅರೆಬೆತ್ತಲೆಯಾಗಿ ತೋರಿಸುವಂತವರು ಯಾರು? ಒಂದು ಹೆಣ್ಣನ್ನ ಸಮಾಜದ ಮುಂದೆ ಅರೆಬೆತ್ತಲೆಯಾಗಿ ತೋರಿಸುವಂತವರು ಇದೇ ಚಿತ್ರರಂಗದವರು. ಒಂದು ಹೆಣ್ಣಿಗೆ ಅರ್ಧಂಬರ್ಧ ಬಟ್ಟೆಯನ್ನ ತೊಡಿಸಿ ಅಸಹ್ಯವಾಗಿ ಕುಣಿಸುವಂತವರು ಯಾರು? ಒಂದು ಹೆಣ್ಣಿಗೆ ಅರ್ಧಂಬರ್ಧ ಬಟ್ಟೆಯನ್ನ ತೊಡಿಸಿ ಅಸಹ್ಯವಾಗಿ ಕುಣಿಸುವಂತವರು ಇದೇ ಚಿತ್ರರಂಗದವರು. ಒಂದು ಹೆಣ್ಣನ್ನ ಭೋಗದ ವಸ್ತುವಿನ ಹಾಗೆ ತೋರಿಸುವಂತವರು ಯಾರು? ಒಂದು ಹೆಣ್ಣನ್ನ ಭೋಗದ ವಸ್ತುವಿನ ಹಾಗೆ ತೋರಿಸುವಂತವರು ಇದೇ ಚಿತ್ರರಂಗದವರು. ಒಂದು ಹೆಣ್ಣಿನ ಬಾಯಿಯ ಮೂಲಕವಾಗಿ ಅಸಹ್ಯ ತರಿಸುವಂತಹ, ಒಲಸು ಬರಿಸುವಂತಹ, ಡಬಲ್ ಮೀನಿಂಗ್ ಕೆಟ್ಟದಾದಂತಹ ಡೈಲಾಗ್ಗಳನ್ನು ಹೊಡೆಸುವಂತವರು ಯಾರು? ಇದೇ ಚಿತ್ರರಂಗದವರು. ಒಂದು ಹೆಣ್ಣಿನ ಮೇಲೆ ಅಸಹ್ಯ ತರಿಸುವಂತಹ, ಒಲಸು ತರಿಸುವಂತಹ ಹಾಡುಗಳನ್ನ, ಸಂಭಾಷಣೆಗಳನ್ನ ರಚಿಸುವಂತವರು ಯಾರು? ಇದೇ ಚಿತ್ರರಂಗದವರು. ನೀವುಗಳು ಯಾಕೆ ಈ ರೀತಿಯಾಗಿ ಮಾಡ್ತೀರಾ ಅಂತ ಏನಾದರೂ ಅಪ್ಪಿತಪ್ಪಿ ನಾವುಗಳು ಪ್ರಶ್ನೆಯನ್ನ ಮಾಡಿದ್ರೆ ಇದೇ ಚಿತ್ರರಂಗದವರು ಉತ್ತರವನ್ನ ನೀಡ್ತಾರೆ. ಇದು ಸಿನಿಮಾಕ್ಕೆ ಬೇಕಾಗಿರುವಂತಹ ಪಾತ್ರಗಳು, ಕೇವಲ ಸಿನಿಮಾಕ್ಕಾಗಿ, ಕತೆಗಾಗಿ ಸೃಷ್ಟಿಸಿರುವಂತಹ ಪಾತ್ರಗಳು. ಈ ಪಾತ್ರಕ್ಕೆ, ಇಂತಹ ಸನ್ನಿವೇಶಗಳಿಗೆ, ಈ ಕತೆಗೆ ಈ ರೀತಿಯಾದಂತಹ ಪಾತ್ರಗಳು ಅವಶ್ಯಕತೆಯಾಗಿ ಬೇಕಾಗಿದೆ. ಹಾಗಾಗಿ ಇಂತಹ ಪಾತ್ರಗಳನ್ನ ನಾವು ಸಿನಿಮಾದಲ್ಲಿ ಮಾತ್ರ ಸೃಷ್ಟಿಸಿದೀವಿ ಅಂತ ಹೇಳ್ತಾರೆ. ಇಂತಹ ಪಾತ್ರಗಳನ್ನೇ ನಿಮ್ಮ ಸಿನಿಮಾದಲ್ಲಿ ಯಾಕೆ ಸೃಷ್ಟಿಯನ್ನ ಮಾಡಿದ್ದೀರಾ ಅಂತ ಏನಾದರೂ ಪ್ರಶ್ನೆಗಳನ್ನ ಮಾಡಿದ್ರೆ ಇವರ ಬಳಿ ಉತ್ತರನೇ ಇರೋದಿಲ್ಲ. ಇಂತಹ ಪಾತ್ರಗಳನ್ನೇ ಸಿನಿಮಾದಲ್ಲಿ ಯಾಕೆ ಸೃಷ್ಟಿಯನ್ನ ಮಾಡ್ತಾರೆ ಅಂದ್ರೆ ಅದು ಹಣ ಗಳಿಸುವಂತಹ ಉದ್ದೇಶದಿಂದ, ಪ್ರಚಾರವನ್ನ ಪಡೆದುಕೊಳ್ಳುವಂತಹ ಉದ್ದೇಶದಿಂದ. ಅಂದ್ರೆ ಇವತ್ತಿನ ಸಿನಿಮಾಗಳಲ್ಲಿ ಈ ರೀತಿಯಾಗಿ ಹೆಚ್ಚಾಗಿ ಬಳಕೆಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಇವ್ರುಗಳು ಹಣ ಗಳಿಸುವಂತಹ ಉದ್ದೇಶದಿಂದ, ಅಂದ್ರೆ ಬಿಸ್ನೆಸ್ ಮಾಡುವಂತಹ ಉದ್ದೇಶದಿಂದ ಒಂದು ಹೆಣ್ಣನ್ನ ಸಮಾಜದ ಮುಂದೆ ಕೆಟ್ಟದಾಗಿ ಕುಣಿಸ್ಬೋದು, ಕೆಟ್ಟದಾಗಿ ತೋರಿಸ್ಬೋದು, ಕೆಟ್ಟದಾಗಿ ಡೈಲಾಗ್ಗಳನ್ನ ಹೊಡಿಸ್ಬೋದು, ಕೆಟ್ಟ ಸಂಭಾಷಣೆಗಳನ್ನೆಲ್ಲ ಮಾಡಬಹುದು. ಹಾಗೆ ಇದೇ ಹೆಣ್ಣು ಸಿನಿಮಾದಲ್ಲಿ ಅವಕಾಶಗಳಿಗಾಗಿ ಅಥವಾ ತಾನು ಹೆಸರು ಗಳಿಸುವಂತಹ ಉದ್ದೇಶದಿಂದ ಸಿನಿಮಾಗಳಲ್ಲಿ ಅರೆಬೆತ್ತಲೆಯಾಗಿ ಕುಣಿಬಹುದು, ಅರೆಬೆತ್ತಲೆಯಾಗಿ ಕಾಣಿಸಿಕೊಳ್ಬಹುದು. ಈ ರೀತಿಯಾಗಿ ಕಾಣಿಸಿಕೊಂಡು ತನ್ನ ಮೇಲೆ ಯಾವುದೇ ರೀತಿಯಾದಂತಹ ಅಪವಾದಗಳು ಅಥವಾ ಆರೋಪಗಳು ಬಂದಾಗ ನನ್ನನ್ನ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ ಅಂತ ಹೇಳಿ ತನ್ನಲ್ಲಿರುವಂತಹ ಸಮಸ್ಯೆಗಳನ್ನ ತಾನು ಮುಚ್ಚಿಕೊಳ್ಳೋದಕ್ಕೆ ಆ ಸಮಸ್ಯೆಗಳನ್ನೆಲ್ಲ ತಂದು ಸಮಾಜದ ಸಮಸ್ಯೆ ಅಂತ ಹೇಳೋದು. ನೀವು ಮಾಡಿಕೊಳ್ಳುವಂತಹ ನಿಮ್ಮ ಸಮಸ್ಯೆಗಳಿಗೆ ಸಮಾಜದ ಸಮಸ್ಯೆ ಅಂತ ಯಾಕೆ ಹೇಳ್ತೀರಾ? ಯಾಕ್ರಿ ಹೇಳ್ತೀರಾ? ಸರಿ, ಸಿನಿಮಾ ರಂಗನ ಬಿಟ್ಬಿಡ್ತೀನಿ ನಾನು. ಸಿನಿಮಾ ರಂಗದ ಬಗ್ಗೆ ನಾನು ಮಾತನಾಡೋದಿಲ್ಲ. ನೀವು ಚಿತ್ರನಟಿಯರಿದ್ದೀರಲ್ಲ, ನೀವು ಏನು ಮೇಲಿನಿಂದ ಇಳ್ಕೊಂಡು ಬಂದಿರುವಂತಹ ರೀತಿಯಾಗಿ ಆಡ್ತಿರಲ್ಲ, ನೀವುಗಳು ಹೇಳ್ತಾ ಇರೋದು ಸಿನಿಮಾ ರಂಗ ಬಿಟ್ಕೊಡೋಣ. ಸಾರ್ವಜನಿಕ ಸ್ಥಳಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಯಾಕೆ ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕೊಂಡ್ಬರ್ತೀರಾ? ಯಾಕೆ ಆ ರೀತಿಯಾಗಿ ಬಾಲಿವುಡ್ ಸಂಸ್ಕೃತಿಯನ್ನ ಕನ್ನಡ ಚಿತ್ರರಂಗಕ್ಕೆ ಯಾಕೆ ತರ್ತಿದ್ದೀರಾ? ಯಾಕ್ರಿ ತರ್ತಾ ಇದ್ದೀರಾ? ನನಗೆ ಗೊತ್ತು, ನಾನು ಚಿತ್ರರಂಗದಲ್ಲೇ ಇದ್ದವನು. ಸುತ್ತಮುತ್ತ ಬರುವಂತಹ ಕ್ಯಾಮ್ರಾಗಳ ಕಣ್ಗಳೆಲ್ಲ ನಿಮ್ಮ ಮೇಲೆ ಇರಲಿ ಅನ್ನುವಂತಹದ್ದು ನಿಮ್ಮ ಉದ್ದೇಶ. ಹಾಗಾಗಿ ಆ ರೀತಿಯಾದಂತಹ ಬಟ್ಟೆಗಳನ್ನ ಹಾಕೊಂಡ್ಬರ್ತೀರಾ? ಯಾವನಾರು ಇಲ್ಲ ಅಂತ ಹೇಳ್ಬಿಡ್ಲಿ, ಅದು ಸತ್ಯ ಅಂತ ನಾನು ಸಾಬೀತು ಮಾಡ್ಬಿಡ್ತೀನಿ. ಇದೇ ಉದ್ದೇಶದಿಂದ ನೀವುಗಳು ಆ ರೀತಿಯಾಗಿ ಬಟ್ಟೆಯನ್ನು ಹಾಕೊಂಡ್ಬರೋದು. ಯಾರಿಗ್ರಿ ಹೇಳ್ತಿದ್ದೀರಾ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ನೀವುಗಳು ಮಾಡುವಂತಹ ಕೆಲಸಗಳಿಗೆ ಬೇರೆಯವ್ರ ಮೇಲೆ ತಪ್ಪನ್ನು ವಹಿಸಂತಹದ್ದು. ಸಾಯಿ ಪಲ್ಲವಿ ಅವರಿಲ್ವಾ? ಯಾರ ಕೆಟ್ಟದಾಗಿ ಮಾತನಾಡ್ತಾರ, ಕೆಟ್ಟದಾಗಿ ತೋರಿಸ್ತಾರ? ನಿಮ್ಗೆ ಯಾಕೆ ಅಷ್ಟೊಂದು ವಿಶೇಷವಾಗಿ ನಿಮ್ಮ ಮೇಲೇನೆ ಫೋಕಸ್ ಮಾಡ್ತಾರೆ? ನೀವುಗಳು ನಡೆದುಕೊಳ್ಳುವಂತಹದ್ದು ಆ ರೀತಿಯಾಗಿ, ಹಾಗಾಗಿ ನಿಮ್ಮ ಮೇಲೆ ವಿಶೇಷವಾಗಿ ಫೋಕಸ್ ಮಾಡ್ತಾರೆ. ನೀವುಗಳು ಮಾಡುವಂತಹ ಕೆಲಸಗಳನ್ನ ಮಾಡ್ಬಿಡೋದು, ಆಮೇಲೆ ಸಮಾಜದ ಮುಂದೆ ಹೇಳೋದು. ಸಿನಿಮಾದಲ್ಲಿ ಅವಕಾಶಗಳಿಗಾಗಿ, ಚಾನ್ಸ್ಗಾಗಿ ನನಗೆ ಗುರುಪ್ರಸಾದ್ ಅವರು ಇದೇ ಮಾತುಗಳನ್ನ ಹೇಳ್ತಾ ಇದ್ರು. ನಾನು ತುಂಬಾ ಸಲ ನೋಡಿದ್ದೀನಿ. ನೋಡು 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 ನೋಡು, ಅವಳ ಮೈ ಮೇಲೆ ಬಟ್ಟೆ ಕಡಿಮೆ ಆಗ್ತಿದೆ ಅಂತಂದ್ರೆ ಚಾನ್ಸ್ ಸಿಕ್ಕಿಲ್ಲ ಅಂತ ಅವಳಿಗೆ ಅರ್ಥ ಅಂತ ಅಂದ್ಬಿಡೋರು. ನೀವುಗಳು ಸಿನಿಮಾದಲ್ಲಿ ಅವಕಾಶಗಳಿಗಾಗಿ ತಮ್ಮ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಬೇಕಾದಂತ ರೀತಿಯಲ್ಲಿ ನಡ್ಕೊಂಡ್ಬಿಡೋದು. ಆಮೇಲೆ ಮೀಟು ಅಂತೆ, ಆ ಡೈರೆಕ್ಟರ್ ಹಂಗ್ ಮಾಡ್ತಾ ಇದೆ, ಈ ಡೈರೆಕ್ಟರ್ ಹಿಂಗ್ ಮಾಡ್ತಿದ್ದ.
ನೀವುಗಳು ಆ ಸಮಯದಲ್ಲೇ ಹೇಳ್ಬೇಕು ಏನಾಗ್ತಿರುತ್ತೆ ಅಂತ ಅಂದ್ಬಿಟ್ಟು. ಅದೇನೋ ಹೇಳ್ತಾರಲ್ಲ, ವಯಸ್ಸಾದ್ಮೇಲೆ ಅದ್ಯಾರೋ ಗರ್ತಿ ಆದ್ಲು ಅಂತ. ಹಾಗೆಪ್ಪ ನೀವುಗಳು. ಈ ಈ ಸರ್ಪ ಇರುತ್ತಲ್ಲ, ಈ ಸರ್ಪ ವಯಸ್ಸಾದಂತೆ ಗೋಧಿ ನಾಗನಾಗಿ ಬದಲಾಗುತ್ತಂತೆ. ಆ ರೀತಿಯಾಗಿ ಮೊದಲು ನೀವುಗಳು ಸರಿಯಾಗಿರಿ. ನೀವುಗಳು ಸರಿಯಾಗಿದ್ದು ಮತ್ತೊಬ್ಬರಿಗೆ ಬುದ್ಧಿ ಮಾತುಗಳನ್ನ ಹೇಳಿ. ನೀವುಗಳೇ ಸರಿ ಇರೋದಿಲ್ಲ, ಮತ್ತೊಬ್ಬರಿಗೆ ಬುದ್ಧಿ ಮಾತುಗಳು ಬೇರೆ. ನಿಮ್ಗಳಿಂದ ಇವತ್ತಿನ ಯುವಜನತೆ ಹಾಳಾಗ್ತಾ ಇರೋದು, ಬೇರೆ ಯಾರಿಂದನೂ ಅಲ್ಲ. ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದೀರಲ್ಲ, ಹೋಗಿ ತೆಗೆದು ನೋಡಿ ನಿಮ್ ಪೋಸ್ಟ್ಗಳನ್ನೆಲ್ಲ, ಯಾವ್ಯಾವ ರೀತಿಯಾಗಿ ಪೋಸ್ಟ್ಗಳನ್ನ ಮಾಡಿದ್ದೀರಾ ಅಂತ. ನೋಡುವಂತಹ ಕಣ್ಣಿನ ದೃಷ್ಟಿ ಸರಿ ಇರಬೇಕಂತ. ಹುಡುಗರು ಅದೇ ರೀತಿ ಬಟ್ಟೆ ಹಾಕೊಂಡ್ಬರ್ತಾರೆ, ಅವಾಗ್ಲೂ ನೋಡುವಂತಹ ದೃಷ್ಟಿ ಅದೇ ರೀತಿಯಾಗಿರ್ಬೇಕು ಅಂತ ಹೇಳಿ. ಹೇ, ಸಾರ್ವಜನಿಕ ಸ್ಥಳಗಳ ಬಂದಾಗ ಯಾವ ರೀತಿಯಾಗಿರ್ಬೇಕು, ಸಿನಿಮಾದರಲ್ಲಿ ಯಾವ ರೀತಿಯಾಗಿರ್ಬೇಕು, ಯಾವ್ಯಾವ ಸ್ಥಳದಲ್ಲಿ ಯಾವ ರೀತಿಯಾಗಿರ್ಬೇಕು ಅಂತ ಈಗಿನ ಹೀರೋಯಿನ್ಗಳು ಗೊತ್ತಿಲ್ಲ. ನಿಮ್ಮ ಮುಖಗಳು ನೋಡಿದ್ದೀರಾ? ನಿಮ್ಮ ಮುಖಗಳನ್ನ ಯಾರು ಎದುರುಗಡೆ ನೋಡ್ಬಿಟ್ರೆ ಎದುರ್ಕೊಂಡು ಬಿದ್ದೋಗ್ಬಿಡ್ತಾನೆ, ಮೂರ್ಛೆ ಬಂದು. ಇಷ್ಟಿಷ್ಟು ಬೆಳ್ಕೊಂಡಿರ್ತೀರ. ನಿಮ್ದೆಲ್ಲ ಏನಿದ್ರು ಆ ಸ್ಕ್ರೀನ್ ಮೇಲೆ ಅಷ್ಟೇನೆ ಹೋಯ್ತು. ಆಗಿನ ಚಿತ್ರನಟಿಯರು ಇರ್ಲಿಲ್ವಾ? ಯಾರು ನಿಮ್ ತರನೇ ಬರ್ತಾ ಇದ್ರ ಎಲ್ಲ ಬಿಚ್ಚಾಕೊಂಡು? ನಿಮ್ಗಳು ನೋಡಿದ್ರೆ ಕನ್ನಡ ಚಿತ್ರರಂಗ ಕೂಲ್ಗೇಡ್ಸಿಟ್ಬಿಟ್ಟಿದ್ರ. ಅಸಹ್ಯ ಬರ್ಸ ಹಾಗೆ ಮಾಡ್ಬಿಟ್ಟಿದ್ರೆ. ಏನೋ ಜನನು ಉಗಿತಾ ಇದ್ದಾರೆ, ನನಗೂ ಉಗಿಬೇಕು ಅನಿಸ್ತು, ನಾನು ಉಗಿತಾ ಇದ್ದೀನಿ. ಉಗಿಸ್ಕೊಳ್ಳಿ. ನಿಮ್ಮನ್ನ ನೋಡ್ ಮತ್ತೊಬ್ರು ಹಾಳಾಗ್ದೇವರ ಸಾಕು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.